ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನ 60 ರೂಪಾಯಿ ಇಳಿದಿದೆ. 13,600. ಬೆಳ್ಳಿ ಇನ್ನು ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಮಲಗಿ ಹಾಸಿಗೆ ಹಿಡಿದಂತಾಗಿರುತ್ತೆ. 220 ಸಿಗುತ್ತೆ. ರೂಪಾಯಿ 93.80 ಅಂತಂದ್ರೆ ಅಲ್ಲೇ ಮ್ಯಾಟರ್ ಇದೆ. ಕಚ್ಚಾ ತೈಲ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ 120 ಟಚ್ ಮಾಡಿದೆ. ಇವತ್ತು ಏನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಮಾತಾಡೋಣ. ಇವತ್ತು ನೋಡಿದ್ರಿ ಅಂದ್ರೆ ಆಕ್ಚುಲ್ ಆಗಿ ನಿಫ್ಟಿ 22,500 ಗಿಂತ ಕೆಳಗಡೆ ಟ್ರೇಡ್ ಆಗ್ತಾ ಇತ್ತು. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ 1,400 ಪಾಯಿಂಟ್ ಹತ್ತತ್ರ ಢಮಾಲ್ 2.6%. ಏನ್ ಮಾಡಿದ್ವು ಅಂತಂದ್ರೆ ನಾರ್ಮಲ್ ಆಗಿ ಟ್ರಂಪೆ ಸ್ಟಾಕ್ ಮಾರ್ಕೆಟ್ಗೆ ಕಾರಣವಾಗಿರ್ತಾರೆ. ಇವತ್ತು ಫಾರ್ ಎ ಚೇಂಜ್ ನಾನ್ ಮಾಡ್ತೀನಿ ಅಂತ ನಮ್ಮ RBI ಕಂಪ್ಯೂಟರ್ ಇಂಜಿನಿಯರ್ ಬಂದೂಕನ್ನ ಹಣೆ ಮೇಲೆ ಇಟ್ಟು ಏನ್ ಮಾಡಿದ್ದಾರೆ, ಸ್ಕ್ವಾಟ್ ಫೈರ್ ಅಂತ ಹೇಳಿದ್ದಾನೆ. ರ್ಯಾಂಕ್ ತಲೆಯಲ್ಲಿ ಒಂದು ಬೊಟ್ಟನ್ನ ಇಟ್ಟಿದ್ದಾರೆ. ಆ ರೀತಿ ಅವ್ರು ಏನ್ ಮಾಡಿದ್ರು ಅನ್ನೋದನ್ನ ಒಂದು ವಿವರಣೆಯೊಂದಿಗೆ ಶುರು ಮಾಡೋಣ. ಫಸ್ಟ್ ಟೈಮ್ ಹೇಳಿದ್ರು ಬ್ಯಾಂಕ್ ಎಲ್ಲ $4 ಬಿಲಿಯನ್ ಒನ್ ಸೈಡೆಡ್ ಆಗಿ ಓವರ್ಸೀಸ್ ಮಾರ್ಕೆಟ್ ಅಲ್ಲಿ ಪ್ರಿಪಿನ ಶಾರ್ಟ್ ಮಾಡಿದ್ರು. ಈಗ ಅದನ್ನ ಕೂಡಲೇ ಕಡಿಮೆ ಮಾಡಿ $100 ಬಿಲಿಯನ್ ಮಾಡಬೇಕು ಅಂತ ಕಾನೂನನ್ನ ಹಾಕಿದ್ದಾರೆ. ಬ್ಯಾಂಕ್ ಎಲ್ಲ ವೀಕೆಂಡ್ ಫುಲ್ ಆಗಿ ಹಿಡ್ಕೊಂಡು ನೋಡಿದ್ರು. ಅದೆಲ್ಲ ಏನಿಲ್ಲ, ಇವತ್ತು ಕಡಿಮೆ ಮಾಡು ಅಂತ ಹೇಳಿದ್ದಾರೆ. $3.95 ಬಿಲಿಯನ್ ಅವರು ಮಾರಿದ್ದಾರೆ. ಒಂದೇ ಸಲ ಡಾಲರ್ ಸೇಲ್ ಮಾಡಿದ್ದು ಈ ಸಪ್ಲೈ ಬಂದಾದ್ಮೇಲೆ ಒಂದು ಸ್ಪೈಕ್ ಅಲ್ಲಿ ₹1 ಏರಿ $93.80 ಆಗಿದೆ. ಇನ್ಫ್ಯಾಕ್ಟ್ 93.16 ಓಪನ್ ಆಗಿ 93.18 ಬಂದಿದೆ. ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಬೇಗ ತಿರ್ಗಾ 95ಗೆ ಬಂದ್ಬಿಡತ್ತೆ. 2 ದಿನಕ್ಕೆ ಬ್ಯಾಂಕ್ಗೆ ಟೋಟಲ್ ಬಿಲ್ 4,000 ಕೋಟಿ. ಬ್ಯಾಂಕ್ ಲಾಸು 4,000 ಕ್ರೋರ್ಸು. ಆ ಲಾಸ್ನ ಈ ಕ್ವಾರ್ಟರ್ ಅಲ್ಲೇ ತೋರಿಸ್ಬೇಕು. ನಾನು ಹೇಳ್ದೆ ಇದು ಕಾಂಗ್ರೆಸ್ ಅವ್ರು ಮಾಡ್ತಾ ಇರೋದು. ಹಿಂದೆನೆ ಇದು ಎಕನಾಮಿಕ್ ಟೈಮ್ಸ್ ಅಲ್ಲಿ ಬಂದಿದೆ. ಎಕನಾಮಿಕ್ ಟೈಮ್ಸ್ ಪೇಪರ್ ಅಲ್ಲಿ 4,000 ಗೋಯಿಂದ ಅನ್ನೋದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಈ ಬಾಂಡ್ ಈಲ್ಡ್ ಎಲ್ಲ ಎಗರ್ಕಾನೇ ಇದೆ. ಈಗ ಈ RBI ರೇಟ್ನ 5.25 ಅಲ್ಲಿ ಇಟ್ಟಿದ್ರು. ನೇರಾಗಿ ಮಾರ್ಕೆಟ್ ಅಲ್ಲಿ ಬಂದು ಆದ್ರೆ 7% ಇದೆ ಈ ಬಾಂಡ್ ರೇಟು. ಈ RBI ಈ ಬ್ಯಾಂಕ್ ಎಲ್ಲ ಬಾಂಡ್ನ ತಗೊಳ್ಳೇಬೇಕು ಅಂತ ಒಂದು ಕಾನೂನು ಇದೆಯಲ್ಲ, ಅದರಿಂದ ಬ್ಯಾಂಕ್ ಎಲ್ಲ ತಗೊಂಡಿದ್ದಾರೆ. ರೇಟ್ ಏರಿದ್ರೆ ಬಾಂಡ್ ವ್ಯಾಲ್ಯೂ ಕಡಿಮೆ ಆಗತ್ತೆ. ಆ ಬದಲಾವಣೆ ಮಾರ್ಕೆಟ್ ಲಾಸಸ್ ಬೇರೆ ಇದೆ. ಅಲ್ಲಿ ಇನ್ನೂ ಒಂದು 2,000-3,000 ಕೋಟಿ ಹೋಗುತ್ತೆ. ಒಟ್ಟಿನಲ್ಲಿ $1 ಬಿಲಿಯನ್ ಬ್ಯಾಂಕ್ಗೆ ಲಾಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಈ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್. ಇದರಿಂದಾನೇ ಹೇಳೋದು, ಈ ಎಕನಾಮಿಸ್ಟ್ ನೋಡಿ ಹಾಕಿದ್ರೆ ಇದೆಲ್ಲ ನಡೆಯೋದಿಲ್ಲ. ರಾಜನ್ ತರ ವ್ಯಕ್ತಿನ ಹಾಕೋದು, ಸುಬ್ರಹ್ಮಣ್ಯಂ ತರ ವ್ಯಕ್ತಿನ ಹಾಕ್ಬೋದು. ನಮಗ್ ಬೇಕು ಅನ್ನೋದಕ್ಕೋಸ್ಕರ ಹಸು ತರ ತಲೆ ಆಡ್ಸೋರ್ನ ಒಬ್ರನ್ನ ಯಾರನ್ನಾರು ಹಾಕಿದ್ರೆ ಇದೇ ನಡೆಯುತ್ತೆ. ನಡೆದೋಯ್ತು. ಹೆವಿ ಲಾಸ್. ಎಲ್ಲಾ ಬ್ಯಾಂಕು, ICICI ಎಲ್ಲಾನು 52 ವೀಕ್ ಲೋ ಕೆಳಗಡೆ ಹೋಗಿದೆ. ಇನ್ನೂ ಕೆಳಗಡೆ ಹೋಗುತ್ತೆ. ಇದೇ ರೇಂಜಲ್ಲಿ ಹೋದ್ರೆ 21,500 ಕೂಡ ಬಂದ್ಬಿಡತ್ತೆ 10 ದಿನದಲ್ಲಿ. ಮಾರ್ಕೆಟ್ ಇದ್ದ ನಡೆದ್ರೆ ಟ್ರಂಪ್ ಆಗೋಬತ್ತಾರ ಏನ್ ಹೇಳ್ತಾರೆ ಅಂದ್ರೆ, ನಾನು ಹೇಳಿದ್ದನ್ನೆಲ್ಲ ಇರಾನ್ ಕೇಳಲಿಲ್ಲ, ನಾನು ಒಳಗೊಳಗೆ ಬಿಟ್ಟಂತ ಐಲ್ಯಾಂಡ್ನ ಹಿಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಐಲ್ಯಾಂಡ್ನ ಹಿಡಿದ್ರೆ ಹೊಡೆದು ನಿಲ್ಲಿಸ್ಬಿಡ್ತೀವಿ ಅಂತ ನಮ್ಮವ್ರು ಹೇಳ್ತಾ ಇದ್ದಾರೆ. ಹುಟ್ಟಿನಲ್ಲಿ ಶಬಾಸ್ಮಿನ ನಾನು ಹೇಳೋ ತರ ಭಲೆ ಸರಿಯಾಗಿದೆ ಸ್ಪರ್ಧೆ ಅನ್ನೋ ರೀತಿ ಮಿಡಲ್ ಈಸ್ಟ್ ನಲ್ಲಿ ನಡೀತಾ ಇದೆ. ಇನ್ನೇನಪ್ಪ ಅಂತಂದ್ರೆ ಇದರಿಂದ ಯಾವುದೇ ರೀತಿಯಾದ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸ್ವಂತ ಊರು ಈ ತಿರ್ಚಿ ಕಡೆ ಒಂದು 4 ತೆಗೆದು ನೋಡಿದೆ. ಹಲವು ಸ್ಕೂಲು ಕಾಲೇಜ್ ಎಲ್ಲ ಅಲ್ಲಿ ಮುಚ್ಚಿಬಿಟ್ಟಿದ್ದಾರಂತೆ. ಯಾಕೆಂತಂದ್ರೆ ಆ ಕಾಲೇಜ್ ಹಾಸ್ಟೆಲ್ ಅಲ್ಲೆಲ್ಲ ಊಟ ಹಾಕೋದಕ್ಕೆ ಸಿಲಿಂಡರ್ ಇಲ್ವಂತೆ. ಸೌದೆ ಒಲೆನಲ್ಲಿ ಇಷ್ಟು ಜನರಿಗೆ ಊಟ ಹಾಕೋದಕ್ಕೆ ಆಗಲ್ವಂತೆ. ಅದೇ ತರ ಇಂಡಸ್ಟ್ರಿಯಲ್ ಡೀಸೆಲ್ ಅಂದ್ರೆ ಈ LPG ಡೀಸೆಲ್ನೆಲ್ಲ ಕರೆಕ್ಟ್ ರೇಟಲ್ಲಿ ತಗೊಳ್ಬೇಕು ಅಂತ ಹೇಳಿ ಆಲ್ಮೋಸ್ಟ್ 110ಕ್ಕಿಂತ ಜಾಸ್ತಿ ಇದೆಯಂತೆ ಡೀಸೆಲ್, ಇಂಡಸ್ಟ್ರಿಯಲ್ ಡೀಸೆಲ್. ಸ್ಕೂಲ್ ಬಸ್ಗೆಲ್ಲ ಇಂಡಸ್ಟ್ರಿಯಲ್ ರೇಟಲ್ಲಿ ನೀವು ತಗೊಂಡು ಡೀಸೆಲ್ ಹಾಕ್ಬೇಕು ಅಂತಂದ್ರೆ ಈ ರೇಟಲ್ಲಿ ಹಾಕಿದ್ರೆ ಅದು ಆಗಲ್ಲ ಅಂತ ಹೇಳಿ ಸ್ಕೂಲ್ ಬಸ್ನ ಕೂಡ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲಾನು ಆನ್ಲೈನ್ ಅಲ್ಲೇ ಮಾಡ್ತಾ ಇದ್ದಾರೆ ಅನ್ನೋ ತರ. ಇದೆಲ್ಲ ಹಿಂಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ ಮಕ್ಕಳೆಲ್ಲ ನೆಕ್ಸ್ಟ್ 1 ತಿಂಗಳಿಗೆ ಆನ್ಲೈನ್ ಸ್ಕೂಲಿಂಗ್ ಸಿಸ್ಟಮ್ನ ಶುರು ಮಾಡಿಬಿಡ್ಬೇಕಷ್ಟೆ. ಇದೇ ಸುದ್ದಿ. ಆಟೋ 0.8% ಡೌನು, IT 0.6% ಡೌನು, ಅದಾದ್ಮೇಲೆ ಫಾರ್ಮಾ 0.9% ಡೌನು, FMCG 0.2% ಡೌನು. ಮೆಟಲ್ನ AC ಇಟ್ಟಿದ್ದಾರೆ. ಮೆಟಲ್ಲು ತಟ್ಬಿಡತ್ತೆ ಆದಷ್ಟು ಬೇಗ.
ಅದರಿಂದ ಇವತ್ತು ನಮಗೆ ಒಂದೇ ಸಂಭ್ರಮ. ಏನಪ್ಪಾ ಅಂತಂದ್ರೆ ನಾಲ್ಕು 2.5% ಏರಿದೆ. ಟಾಟಾ ಮೋಟಾರ್ಸ್ 6% ಖಾಲಿ ಕಮರ್ಷಿಯಲ್ ವೆಹಿಕಲ್. IDFC ಬ್ಯಾಂಕ್ 4% ಖಾಲಿ. ಇಂಡಸ್ಇಂಡ್ ಬ್ಯಾಂಕ್ 100.3 ಖಾಲಿ. ಕಲ್ಯಾಣ್ ಜ್ಯುವೆಲ್ಲರ್ಸ್ 2 ಖಾಲಿ. ಸೌತ್ ಇಂಡಿಯನ್ ಬ್ಯಾಂಕ್ 2.5 ಖಾಲಿ. ಕರ್ನಾಟಕ ಬ್ಯಾಂಕ್ 2.1 ಖಾಲಿ. ರೆಡ್ಡಿ 1.7% ಖಾಲಿ. ಮುತ್ತೂಟ್ ಫೈನಾನ್ಸ್ 1.7 ಖಾಲಿ. ಸೈರಸ್ ಲೈಫ್ ಸೈನ್ಸಸ್ 1.2% ಖಾಲಿ. ಅದರಿಂದ RBI ಫಾರೆಕ್ಸ್ ಕ್ಯಾಪ್ ಇಂದ 4,000 ಕೋಟಿ ನಷ್ಟದ ಬಗ್ಗೆ ಹೇಳಿದೆ. ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನಮ್ಮ ಈ ಕಂಪ್ಯೂಟರ್ ಸೈನ್ಸ್ A1 A2ಗೋಸ್ಕರ ಸಾಲ ಕಷ್ಟ ಆಗ್ತಾ ಇದೆಯಲ್ಲ ಅಂತ ಅವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಇಂಡಿಯಾಗ ಫಾರಿನ್ ರಿಸರ್ವ್ಸ್ $30 ಬಿಲಿಯನ್ ಕಾಣಿಸ್ತಾ ಇಲ್ಲ. ಫಾರಿನ್ ಕಂಪನಿ ಎಲ್ಲ ಓಪನ್ ಮಾಡಿದವನು ಇಂಡಿಯಾದಲ್ಲಿ ಕಂಪನಿಗಳನ್ನೆಲ್ಲ ಮುಚ್ಚಿಬಿಟ್ಟು ಆಪರೇಟ್ ಮಾಡ್ದಂಗೆ ಬೀಗ ಹಾಕ್ಬಿಟ್ಟಿದ್ದಾನೆ. $30 ಬಿಲಿಯನ್ ಬರೀ ಮಾರ್ಚ್ ಅಲ್ಲಿ ಮಾತ್ರನೇ ನಷ್ಟ ಆಗಿದೆ. ದುಡ್ಡು ಹೊರಗಡೆ ಹೋಗಿದೆ. XML ಪ್ರೆಷರ್ ಅಂತ ಅನ್ನೋದ್ರಿಂದ ಟ್ರೇಡ್ ಡೆಫಿಸಿಟ್ ಇನ್ನು ಕೂಡ ವೈಡನ್ ಆಗುತ್ತೆ. ₹200 ಪ್ರೆಷರ್ ಅಲ್ಲಿ ಬರುತ್ತೆ. ಅಭಯ ಸ್ವಾಹ ಅಂತ 4,000 ಕೋಟಿನ 2 ದಿನದಲ್ಲೇ ಹೋಗ್ಬಿಡತ್ತೆ. ತಿರ್ಗಾ ಐಲ್ಯಾಂಡ್ ನ ಮುಗಿಸಿದ್ರೆ ಇವರು ಸೌದಿನಲ್ಲಿ ಗುಂಡು ಹಾಕೋದ್ರು ಅಂತ ಇಟ್ಕೊಳ್ಳಿ. ನಮ್ಮ ಈ UAE ದಾಟಿ ನಾವು ಗುಂಡು ಹಾಕಬೇಕು. ಕತಾರ್ ಅಲ್ಲಿ ಆಲ್ರೆಡಿ ಪ್ರಾಬ್ಲಮ್. ಇದನ್ನೆಲ್ಲ ನೋಡುವಾಗ ಇಂಡಿಯಾದಲ್ಲಿ $100 ಬಿಲಿಯನ್ ಅಲ್ಲಿ $60 ಬಿಲಿಯನ್ ರೆಮಿಟೆನ್ಸ್ ಅಲ್ಲಿಂದಾನೇ ಬರ್ತಾ ಇದೆ. ಅವರೆಲ್ಲ ಓಡಿ ಬಂದ್ಬಿಡ್ತಾರೆ. ಆ ರೆಮಿಡೆನ್ಸು ಬರೋದಿಲ್ಲ. ರೆಂಟ್ ಅಕೌಂಟ್ ಡೆಫಿಸಿಟ್ ಹಂಗೆ ಓಪನ್ ಆಗಿಬಿಡುತ್ತೆ. ಈಗ ನಾವು ನಮ್ಮ ಹೊಟ್ಟೆಗೆಲ್ಲ ಜಿಪ್ ಹಾಕೋಕ್ಕಾಗಲ್ವಲ್ಲ, ಅದು ಓಪನ್ ಆಗುತ್ತಲ್ಲ, ಆ ರೀತಿ ಓಪನ್ ಆಗಿಬಿಡುತ್ತೆ. ಹಂಗಂದ್ರೆ ರೂಪಾಯಿ ಪ್ರೆಷರಲ್ಲಿ ಇರುತ್ತೆ. ಗೋಲ್ಡು ಡಾಲರು ಇಟ್ಕೊಂಡಿರೋವಂಥವನು ಹ್ಯಾಪಿಯಾಗಿರ್ತಾನೆ. ಅದರಿಂದ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಗೋಲ್ಡ್ ಬಿದ್ದರೂ ಕೂಡ ನಮ್ಮ ರುಪಿನ ಆಪದ್ ಬಾಂಧವನ ರೀತಿ ಕಾಪಾಡ್ಬಿಡ್ತಾನೆ. ಈಗ ಇದು ತುಂಬ ಸ್ಟ್ರೆಸ್ಸಲ್ಲಿ ಇದೆ. ಇಂಡಿಯಾದ ಮಿಡಲ್ ಕ್ಲಾಸು ಒಂದೇ ಸಾಲನೇ ತಗೊಂಡು, ಅದು ಫೋನ್ ತಗೊಳ್ಳೋದಕ್ಕೂ ವೆಕೇಶನ್ ಹೋಗೋದಕ್ಕೂ ಸಾಲ ತಗೊಂಡು, ಆಮೇಲೆ ಮಂಗಾತ ಆಡೋದಕ್ಕೂ ಸಾಲ ತಗೊಂಡು ತುಂಬ ಕಷ್ಟ ಆಗ್ತಾ ಇದೆ ಅಂತ ಒಂದು ಕಾಲದಲ್ಲಿ ಬಕೆಟ್ ಹಿಡ್ತಾ ಇದ್ದಂಥ ಆರ್ಟ್ಸ್ ಕ್ಯಾಪಿಟಲ್ಲಿಗೆ ಸೇರಿದಂಥವರು ಹೇಳಿದ್ದಾರೆ. ಒಂದು ಬುಕ್ಕನ್ನೇ ಬರೆದಿದ್ದಾರೆ. ಅದರಿಂದ 40% ಸಂಬಳ EMIಗೆ ಹೋಗುತ್ತೆ. ಅದೇ ಕಡಿಮೆ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾರೆ 40%. ಈಗ 2 ಲಕ್ಷ ಸಂಬಳ ತಗೊಳ್ಳೋಂಥವ್ರವರೆಗೂ ಮಿಡಲ್ ಕ್ಲಾಸ್ ಸೇವಿಂಗು 50 ಇಯರ್ ಲೋ ಇದೆ. ಈ ಹುತೋನಿ ಅಂತ ಅಲ್ಲಿ ಸ್ವಲ್ಪ ದೋಸ್ತ್ ಇಟ್ಕೊಂಡಿದ್ದಾನೆ ಇರಾನ್. ಇವ್ರೇನ್ ಮಾಡಿದ್ರು ಅಂದ್ರೆ ಸೌದಿ ಒಂದು ಪೈಪ್ ಲೈನ್ ಹಾಕಿ ರೆಡ್ ಸಿ ಮುಖಾಂತರ ಸುತ್ತಿ ತಗೊಂಡ್ ಬರ್ಬೋದಾ ಅಂತ ನೋಡಿದ್ರು. ಈಗ ಹುತೋನಿ ಆಕ್ಟಿವೇಟ್ ಮಾಡಿದ್ರಿಂದ ಆ ರೆಡ್ ಸಿನು ಚೌಕ್ ಮಾಡ್ಬೋದು ಅಂತ ಇರಾನ್ ಹೊಸದಾಗಿ ಯೋಜನೆ ಹಾಕಿದೆ. ಅದು ಸಕ್ಸಸ್ ಆಗೋಯ್ತು ಅಂತಂದ್ರೆ ಆಯಿಲ್ $200 ವರೆಗೂ ಹೋಗ್ಬೋದು ಅಂತ. 6 ವರ್ಷ ಆದಮೇಲೆ ಮೊದಲನೇ ಸಲ ಸೆನ್ಸೆಕ್ಸು ನೆಗೆಟಿವ್ ರಿಟರ್ನ್ನ ಕೊಡ್ತಾ ಇದೆ. ಸೊ ಸೆನ್ಸೆಕ್ಸು ಡಮಾಲ್, ರಿಲಯನ್ಸು ಸ್ಟಾಕ್ ಹಂಗೆ ತುಂಬ ಕಡಿಮೆ ಆಗ್ತಾನೇ ಇದೆ. ಯಾಕೆಂದರೆ ಎಕ್ಸ್ಪೋರ್ಟು ಅವನೇ ಪಾಪ ಈ ಕಚ್ಚಾ ತೈಲವನ್ನು ತಗೊಂಡು ರಿಫೈನ್ ಮಾಡಿ ಹೊರ ದೇಶಕ್ಕೆ ಮಾರಿದ್ರಿಂದಾನೇ ವ್ಯಾಪಾರದಲ್ಲಿ ಇದ್ದಾರೆ. ಫೋನು ಅದು ಇದು ಅಂತ ಖರ್ಚು ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಮುಂಬೈ ಟೀಮಲ್ಲಿ ಜನಗಳನ್ನೆಲ್ಲ ಅದು ಕೊಟ್ಟು ತಕೊಂಡ್ಕೋತಾ ಇದ್ದಾರೆ. ಅದ್ರಲ್ಲಿ ಮಾರ್ಜಿನ್ಗೆ ಏಟ್ ಬಿದ್ದುಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲಲ್ಲಿ ಎಥನಾಲ್ ಇನ್ನೂ ಮಿಕ್ಸ್ ಮಾಡ್ಬೋದು, ಈ ಸಲ ಇನ್ನೂ ಎಥನಾಲ್ ಜಾಸ್ತಿ ಮಿಕ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಂಗಂತಂದ್ರೆ ಈ ಹಾಕಿದ ಪ್ಲಾನ್ ತರ ಇವೆಲ್ಲರೂ ಈ ಪ್ರೀಮಿಯಂ ಪೆಟ್ರೋಲ್ ತಗೊಂಡಿಲ್ಲ ಅಂತಂದ್ರೆ ಇಂಜಿನ್ನು ಕಾಣಲೇ ಹೋಗ್ಬಿಡತ್ತೆ. ಸ್ಪೆಷಲ್ ಪೆಟ್ರೋಲ್ನೇ ತಗೋಬೇಕಾಗತ್ತೆ. ಇದು ಒಂದು ಮಾಸ್ಟರ್ ಸ್ಟ್ರೋಕ್. ಹಂಗಂತಂದ್ರೆ ಪೆಟ್ರೋಲ್ ಆರ್ಡಿನರಿ ಪೆಟ್ರೋಲಲ್ಲಿ 50% ಎಥನಾಲ್ನ ಮಿಕ್ಸ್ ಮಾಡಿದ್ರೆ ಬೈಕ್ ಎಂಜಿನ್ನು 6 ತಿಂಗಳಲ್ಲೇ ಹೋಗ್ಬಿಡತ್ತೆ. ಅದರಿಂದ ಎಲ್ಲರೂ ಫೋರ್ಸ್ ಮಾಡಿ $150 ಪೆಟ್ರೋಲ್ನ ತಗೋತಾರೆ ಅನ್ಕ ಒಂದು ಐಡಿಯಾ ಮಾಡಿದ್ದಾರೆ. ಇದು ಒಂದು. ಅದಾದ್ಮೇಲೆ ಈಗ ಏನಾಗಿದೆ ಅಂತಂದ್ರೆ 10 ವರ್ಷದ ರಿಟರ್ನ್ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನೋ ಈಗ 21,600 ಬಿದ್ದರೆ 5 ವರ್ಷದ ರಿಟರ್ನ್ ಗೋಯಿಂದ. ಈಗ ಏನು ಹೇಳ್ತಾ ಇದ್ದಾರೆ, 10 ವರ್ಷದಿಂದ ಈಗ ಹೋದ 5 ವರ್ಷದ್ದು 21,600 ಹೋದ್ರೆ ಔಟು, ಈಗ ಏರೋದಕ್ಕೆ ಇನ್ನೊಂದು 5 ವರ್ಷ ಆಗುತ್ತೆ. 10 ವರ್ಷದ ರಿಟರ್ನ್ ಗೋಯಿಂದ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೆಲವು ಪರ್ಟಿಕ್ಯುಲರ್ ಕಾರ್ ಮಾಡೆಲ್ಸ್ಗೆ ಒಬ್ಬ ವ್ಯಕ್ತಿ ಪಾರ್ಟ್ ಸಪ್ಲೈ ಮಾಡಿದ್ರಿಂದ ಅದನ್ನ ನಿಲ್ಲಿಸಿದ್ದಾರೆ. ಡೈರೆಕ್ಟ್ ಏನ್ ಹೇಳ್ತಾರೆ, ನಾವು 40 ಹೊಸ ಸ್ಟೋರ್ಸ್ನ ತೆಗಿತೀವಿ 2027 ಅಲ್ಲಿ
ನಮ್ಮ ಎಕ್ಸ್ಪಾನ್ಷನ್ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಐಟಿಸಿ ಒಂದು ಚಿಕ್ಕ ಯುಎಸ್ ಸಬ್ಸಿಡರಿನ ಕ್ಲೋಸ್ ಮಾಡಿದ್ದಾರೆ. ಅದು 4 ಕೋಟಿ ರೂಪಾಯಿನೇ ಟರ್ನ್ ಓವರ್. ಡಾಕ್ಟರ್ ರೆಡ್ಡಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರೀಬ್ರ್ಯಾಂಡಿಂಗ್ ಮಾಡ್ತೀವಿ, ಟ್ರೇಡ್ ಮಾರ್ಕ್ ಹೆಸರು ಇರೋದ್ರಿಂದ ರೀಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ಇರುವಂತ ಗೂಡ್ಸ್ ನ 30 ಡೇಸ್ ಅಲ್ಲಿ ಮಾರ್ಬಿಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ವೆಹಿಕಲ್ ಅಲ್ಲಿ 6 ತಿಂಗಳ ಲೀಡ್ ನ 1 ತಿಂಗಳ ಲೀಡ್ ಆಗಿ ಬದಲಾಯಿಸಿದ್ದಾರೆ. PVSI ನಂಬರ್ 1 ಬ್ರ್ಯಾಂಡ್. ಅದಾದ್ಮೇಲೆ ನಮ್ಮ ಈ ವಿಜಯ್ ಇರ್ಕೊಂಡಿದ್ದಾರೆ. ಅವ್ರ ಮಗ ಅಪ್ಪ ಅಂತ ನೆಮ್ಮದಿಯಾಗಿದ್ದಾರೆ. ಕಷ್ಟಪಟ್ಟು ತಂದೆನ ಕಳಿಸ್ಬಿಟ್ಟಿದ್ದಾರೆ ಅವರು. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಿಂಗಾನಿಯ ಈ ಲೆಗಸಿ ಬ್ರ್ಯಾಂಡ್ ಸ್ಟ್ರೆಂತ್ನು ಗವರ್ನೆನ್ಸ್ ರಿಸ್ಕ್ನು ನೋಡುವಾಗ ಈಗ ಸದ್ಯಕ್ಕೆ ಅದನ್ನ ತಗೊಳ್ದೇ ಇರಬೇಕು ಅಂತ ಅನ್ನೋದೇ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೆ ಹೇಳಿದ ಥರ 8 ವರ್ಷಕ್ಕೆ ಫಸ್ಟ್ ಟೈಮು. ನಾನು ಹೇಳಿದ ಥರ ಬ್ಯಾಂಕ್ಗೆ ಬೇರೆಗೆ 2 ಲಾಸ್, ಈಗ $2 ಲಾಸ್, ಆಮೇಲೆ ಮಾರ್ಕ್ ಟು ಮಾರ್ಕೆಟ್ ಲಾಸ್, ಡಬಲ್ ಲಾಸ್ ಇದೆ. ಆ್ಯಟಲ್ಲಿ ಹೇಳ್ತಾನೆ ನನಗೆಲ್ಲ ನೀವು ಹೆಲ್ಪ್ ಮಾಡಿದ್ರಿ, ಬೇರೆ ಕಂಪ್ನಿನೆಲ್ಲ ಕಳಿಸಿದ್ರಿ, ಏನು ಬರ್ತಾರೆ ಅಂತ. ಅದರಿಂದ ನನ್ನ ಪ್ರಾಫಿಟ್ ತುಂಬಾನೇ ಏರಿದೆ. 10,000 ಕೋಟಿ ಚೆಕ್ನ ರೆಡಿಯಾಗಿಟ್ಟಿದ್ದೀನಿ. ಮೊರಟೋರಿಯಂ ಮುಗಿದ ಮೇಲೆ ಈ 10,000 ಕ್ರೋರ್ ಚೆಕ್ನ ತಗೊಂಡು ಓಡೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇನ್ಸಿಲಿಕ್ರೋ ಒಂದು ಕಂಪನಿಯ ಜೊತೆ ಡೀಲ್ ಹಾಕಿ ಫಾರ್ಮಾದಲ್ಲಿ ಏನ ಯೂಸ್ ಮಾಡಿ ರಿಸರ್ಚ್ನ ಬೆಟರ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಇನ್ಸಿಲಿಕೋ ಅನ್ನುವಂಥ ಕಂಪನಿ, ವೇದಾರ್ಥ 5 ಕಂಪನಿಯಾಗಿ ಭಾಗ ಆಗಿ 5 ಸಪರೇಟ್ ಕಂಪನಿಯಾಗಿ ಲಿಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಬೆಟರ್ ವ್ಯಾಲ್ಯೂಯೇಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೇನೇ ಇವತ್ತಿನ ಮುಖ್ಯ ಸುದ್ದಿ. ಈ ಪಟಾಕಿ ಲಿಸ್ಟಲ್ಲಿ ತುಂಬ ಸ್ಟಾಕ್ಸ್ ಇದೆ. ಆ ಪಟಾಕಿ ಲಿಸ್ಟಲ್ಲಿ ಇರುವಂಥ ಸ್ಟಾಕ್ಸ್ನ ಕನ್ಸಿಡರ್ ಮಾಡಿ ಸ್ವಲ್ಪ ಲಾಭನ ಸಂಪಾದನೆ ಮಾಡ್ಕೊಳ್ಳಿ. ಸ್ವಲ್ಪ ದಿನ ಆಗತ್ತೆ ಲಾಭ ಬರೋದಕ್ಕೆ. ಐಲ್ಯಾಂಡು ಇದನ್ನ ಬೇರೆ ಹಿಡಿತೀನಿ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್. ಆ ಐಲ್ಯಾಂಡ್ನ ಹಿಡಿದ್ರು ಅಂತಂದ್ರೆ ತುಂಬಾ ಶೆಟ್ ಬರುತ್ತೆ. ರ್ಯಾಂಕೋರನ್ನು ನೋಡ್ತಾರೆ ಇರಾನ್. ಅದರಿಂದ ಕಚ್ಚಾ ತೈಲದ ಬೆಲೆ $200 ಟಚ್ ಮಾಡೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿರುತ್ತೆ. ಟ್ರಂಪ್ ಪಲ್ಟಿ ಹೊಡೆದು ಏನೂ ಇಲ್ಲ ಅಂತ ಕೂಡ ಹೇಳ್ಬೋದು. ಅದು ನಿಮ್ಮ ಡಿಸಿಷನ್ನೇ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.